ನೋಡಿ, ನಂದೇನು ಡಿಮ್ಯಾಂಡ್ಸ್ ಅಲ್ಲ. ನಾನು ರಾಜ್ಯಸಭೆಗೆ ಕೇಳಿದ್ದೇನೆ. ಸೊ ಹಾಗಾಗಿ ಯಾಕಂದರೆ ನನಗೆ 6 ತಿಂಗಳು ಮಾತ್ರ ಲೋಕಸಭೆಗೆ ಅವಕಾಶ ಸಿಕ್ಕಿತ್ತು. ರಾಜ್ಯದಲ್ಲಿ 5ನೇ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಕಳೆದ 78 ವರ್ಷಗಳಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಯಾರಿಗೂ ಸಹ ಕೇವಲ 1.5 ವರ್ಷ LG ಆವನೂರವರಿಗೆ 74-75 ಸುಮಾರಿನಲ್ಲಿ ಕೊಟ್ಟಿದ್ದು ಬಿಟ್ಟರೆ ಇಲ್ಲಿಯವರೆಗೂ ಯಾರಿಗೂ ಸಹ ಕೊಟ್ಟಿಲ್ಲ. ಹಾಗಾಗಿ ನನಗೆ ಭಾಳ ಕಡಿಮೆ ಅವಧಿ 6 ತಿಂಗಳು ಮಾತ್ರ ಲೋಕಸಭೆಯಲ್ಲಿ ಕೊಟ್ಟಂಥದ್ದು. ಸೊ ಲೋಕಸಭೆಯಲ್ಲಿ ನನ್ನ ಪರ್ಫಾರ್ಮೆನ್ಸನ್ನು ಸಹ ಹೈಕಮಾಂಡ್ ನೋಡಿದ್ದಾರೆ, ಸನ್ಮಾನ್ಯ ಖರ್ಗೆ ಸಾಹೇಬರು ನೋಡಿದ್ದಾರೆ, ಸಿದ್ದರಾಮಯ್ಯನವರು ಇದ್ದಾರೆ. ಯಾಕಂದರೆ ಅವ್ರ ಜೊತೆಗೂ ಸಹ ನಾನು ಅವರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು, ಖರ್ಗೆ ಸಾಹೇಬರು ಅಸೆಂಬ್ಲಿನಲ್ಲಿದ್ದು, ಹಾಗೆ ಸಿದ್ದರಾಮಯ್ಯನವರು ಅಸೆಂಬ್ಲಿ ಇದ್ದಾಗ ನಾನು ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೆ. ಹಾಗಾಗಿ ಪಕ್ಷವನ್ನು ಅತ್ಯಂತ ಸದೃಢವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಿದ್ದಂಥ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವರದಿಯನ್ನು 16 ನವಂಬರ್ 2000 ನಾನು ಕೊಟ್ಟಾದ ಮೇಲೆ ಲೋಕಾಯುಕ್ತರು ಕೊಟ್ಟಂಥ ಹಿನ್ನೆಲೆಯಲ್ಲಿ BJP ಪತನ ಆಯಿತು. ನಾವು ಅಧಿಕಾರಕ್ಕೆ 2013ರಲ್ಲಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅವರಿಗೆ ವಿನಂತಿ ಮಾಡಿಕೊಂಡಿದ್ದೇನೆ. ನೋಡಿ, ಈವನ್ ಕೌನ್ಸಿಲಲ್ಲಿ ದೇವೇಗೌಡರ ಸಂದರ್ಭದಲ್ಲಿ 2 ವರ್ಷ 8 ತಿಂಗಳು ಸಿಕ್ಕಿತ್ತು, ಕೃಷ್ಣ ಅವರ ಪೀರಿಯಡಲ್ಲಿ 6 ವರ್ಷ ಸಿಕ್ಕಿತ್ತು, ಸಿದ್ದರಾಮಯ್ಯನವ್ರ ಪೀರಿಯಡಲ್ಲಿ 4 ವರ್ಷ ಸಿಕ್ಕಿತ್ತು. ಈವನ್ ಕೌನ್ಸಿಲಲ್ಲೂ ಸಹ 2 ಕಾಲ್ ಟರ್ಮ್ ಸಿಕ್ಕಿರ್ತಕ್ಕಂಥದ್ದಿದೆ. ಮತ್ತು ಪಾರ್ಲಿಮೆಂಟಲ್ಲಿ 6 ತಿಂಗಳು ಮಾತ್ರ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರಲ್ಲಿ ನನಗೆ ಅವಕಾಶ ಕೊಡಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಸಕಾರಾತ್ಮಕವಾದಂಥ ಅಭಿಪ್ರಾಯಗಳು ಕಾಣ್ತಾ ಇದ್ವಿ. ನೋಡೋಣ, ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನದ ರೀತಿಯ ಕೆಲಸ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ. ಸಲೀಸಾಗಿ ಅಧಿಕಾರ ಹಸ್ತಾಂತರ ಆಯಿತು, ಹೊಸ ಸರ್ಕಾರ ರಚನೆ ಪ್ರೋಸೆಸ್ ನಡೀತಾ ಇದೆ, ಏನು ಹೇಳ್ತೀವಿ? ನೋಡಿ, ಕಾಂಗ್ರೆಸ್ಸು 140 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರತಕ್ಕಂಥ ಪಕ್ಷ. ನಮ್ಮ ರಾಷ್ಟ್ರೀಯ ಪಕ್ಷ ಯಾವ ಸಂದರ್ಭದಲ್ಲಿ ಯಾವ ತೀರ್ಮಾನಗಳನ್ನು ತೆಗೆದುಕೋಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿರುವಂಥ ಪಕ್ಷ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾತಿನ ಮೇಲೆ ನಿಲ್ಲುವಂಥ ನಾಯಕರು. ಹಾಗಾಗಿ ಹೈಕಮಾಂಡ್ ಯಾವಾಗ ಏನು ತೀರ್ಮಾನವನ್ನು ಮಾಡ್ತಾರೆ ಆ ತೀರ್ಮಾನದಂತೆ ನಡ್ಕೊಳ್ತೀನಿ ಅನ್ನುವಂಥ ಮಾತನ್ನು ಅನೇಕ ಸಾರಿ ಹೇಳ್ತಾ ಬಂದಿದ್ದಾರೆ. ಅವರು ಕಾಂಗ್ರೆಸ್ಸಿಗೆ 2006ರಲ್ಲಿ ಬಂದ ಮೇಲೆ ಕಾಂಗ್ರೆಸ್ಸಿನ ನಾಯಕತ್ವ ಅವರ ನಾಯಕತ್ವವನ್ನು ಗುರುಸಿ 2 ಸಾರಿ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರು, 2 ಸಾರಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದರು. ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಮತ್ತು ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಹಾಗೆ DK ಶಿವಕುಮಾರ್ ಅವರು ಇರ್ಬೋದು, ಪರಮೇಶ್ವರ್ ಅವರು ಇರ್ಬೋದು, ಹೀಗೆ ಅನೇಕರು ಸೇರಿ ಪಕ್ಷವನ್ನು ಅತ್ಯಂತ ಸದೃಢವಾಗಿ ರಾಜ್ಯದಲ್ಲಿ ಕಟ್ಟಿ ಅಧಿಕಾರಕ್ಕೆ ತಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡು ಅನೇಕ ಅವಕಾಶಗಳನ್ನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಹೈಕಮಾಂಡಿಗೆ ಅವರು ಕೊಟ್ಟಂಥ ಮಾತಿನ ರೀತಿ ಅವರು ನಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಇವತ್ತು ಏನು ಹೊಸದಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಿರುವಂಥ DK ಶಿವಕುಮಾರ್ ಅವರು ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಅತ್ಯಂತ ಸಮರ್ಥ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರ ಮಾರ್ಗದರ್ಶನ, ಖರ್ಗೆ ಅವರ ಮಾರ್ಗದರ್ಶನ, ಇನ್ನಿತರ ಎಲ್ಲರ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ಪಕ್ಷ ಮತ್ತು ಸರ್ಕಾರ ರಾಜ್ಯದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಬರುವ ದಿನಮಾನಗಳಲ್ಲಿ ಕೆಲಸ ಮಾಡುತ್ತೆ ಮತ್ತು 2028ರಲ್ಲಿ ಮತ್ತೆ ನಮ್ಮ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನಮ್ಮ ಭಾವಿಸಿದ್ದೇನೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಇರೋ ಸಚಿವರನ್ನ ಕೈಬಿಟ್ಟು ಹೊಸರಿಗೆ ಅವಕಾಶ ಕೊಡಬೇಕು ಅನ್ನೋದು ವಿಚಾರದಲ್ಲಿ ಬಹುತೇಕ ಸೀನಿಯರ್ ಲೀಡರ್ಸ್ಗಳು ಮುನಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಮಾತಿದೆ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡಿ, ರಾಜಕಾರಣ ಮುನಿಸ್ಕೊಳ್ಳುವಂಥ ಇಶ್ಯೂ ಅಲ್ಲ. ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಪಕ್ಷದ ಹೈಕಮಾಂಡು ಮತ್ತು ಸೀನಿಯರ್ ಲೀಡರ್ಸು ಮತ್ತು ಮುಖ್ಯಮಂತ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಅವಕಾಶ ಕೊಡಬೇಕು ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಮತ್ತು ಅನೇಕ ಹೊಸ ಟ್ಯಾಲೆಂಟ್ಗಳು ಸಹ ಅನೇಕರು ಪದೇ ಆಗಿರೋವಂಥವ್ರಿಗೆ ಪದೇ ರಿಪೀಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಜನ ಅನುಭವಸ್ಥರನ್ನು ಇಟ್ಕೊಂಡು ಮತ್ತು ಒಂದಿಷ್ಟು ಜನ ಹೊಸ ಟ್ಯಾಲೆಂಟ್ಸ್ಗೂ ಅವಕಾಶ ಕೊಟ್ಟರೆ ಬಹುಶಃ ಬರುವ ದಿನಮಾನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಥಿಂಕಿಂಗ್ ಬರೀ ಇವರಿಗೆ ಅಲ್ಲ, ಈ ಹೊಸ ಮುಖ್ಯಮಂತ್ರಿ ಆಗುವಂಥವ್ರಿಗೆ ಅಷ್ಟೇ ಅಲ್ಲ, DK ಶಿವಕುಮಾರ್ ಅವರಿಗೆ ಅಷ್ಟೇ ಅಲ್ಲ, ಈವನ್ ಸಿದ್ದರಾಮಯ್ಯನವ್ರಿಗೂ ಸಹ ಅವರಿಗೆ ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥ ಏನು ಯೋಚನೆ ಇತ್ತು ಆ ಸಂದರ್ಭದಲ್ಲೂ ಅವರೇ ಅನೇಕ ಸಾರಿ ಮಾತನಾಡ್ತಾ ಇದ್ದಂಥದ್ದು ಇತ್ತು. ಕೆಲವರನ್ನು ಡ್ರಾಪ್ ಮಾಡಿ ಕೆಲವರನ್ನ ಹೊಸಬರಿಗೆ ಕೊಡಬೇಕು ಅಂತೇಳಿ
ಹಾಗಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನೇ ತೀರ್ಮಾನಗಳನ್ನು ತೆಗೆದುಕೊಂಡ್ರೂ ಸಹ ಹೈಕಮಾಂಡ್ ತೀರ್ಮಾನದಂತೆ ಮತ್ತು ಕಲೆಕ್ಟಿವ್ ಆಗಿ ಯೋಚನೆ ಮಾಡಿ ಮಾಡುವಂಥ ದೃಷ್ಟಿಯಿಂದ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷನಿಷ್ಠರಿದ್ದಾರೆ, ಯಾರು ನಾಯಕತ್ವಕ್ಕೆ ನಿಷ್ಠರಿದ್ದಾರೆ, ರಾಷ್ಟ್ರೀಯ ನಾಯಕತ್ವಕ್ಕೆ ಮತ್ತು ಇಲ್ಲಿಯ ಸ್ಥಳೀಯವಾಗಿದ್ದಾರೆ ಅಂಥವರನ್ನು ಗುರುತಿಸಿ ಒಳ್ಳೆಯ ಸರ್ಕಾರವನ್ನು ಕೊಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಾಡುತ್ತೆ ಅನ್ನುವಂಥ ವಿಶ್ವಾಸ. ಸರ್, ಈಗ ಸಿದ್ದರಾಮಯ್ಯನವರ ಸಂಪುಟ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ ಸರ್? ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ? ಏನಿಲ್ಲಪ್ಪ, ಸಿದ್ದರಾಮಯ್ಯನವರು ಏನಾಗಿರ್ತಾರೆ? ಹೊಸ ಸರ್ಕಾರ ಬರ್ತಾ ಇದೆ, ಸಿದ್ದರಾಮಯ್ಯನವರ ಪಾತ್ರ ಏನಿರುತ್ತೆ ಸರ್ಕಾರದಲ್ಲಿ? ನೋಡಿ, ಸಿದ್ದರಾಮಯ್ಯನವರು ಈಸ್ ಎ ಲೀಡರ್, ಪಕ್ಷದ ಲೀಡರ್. ಸೊ ಹಾಗಾಗಿ ಅವರ ಪಾತ್ರ, ಅವ್ರಿಗೊಂದು ಸ್ಥಾನಮಾನದ ಅನ್ನೋದೇ ಇಲ್ಲ. ಈಗಾಗಲೇ ಹೈಕಮಾಂಡ್ನವ್ರು ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ ರಾಜ್ಯಸಭೆಗೆ ಬನ್ನಿ ಅಂತ. ನಾನು ಸಹ ಅವರನ್ನು ಭೇಟಿ ಮಾಡಿದಂಥ ಸಮಯದಲ್ಲಿ ನಾನು ನಮ್ಮ ಇತರ ಸ್ನೇಹಿತರುಗಳೂ ಸಹ ಅವರಿಗೆ ಹೇಳಿದ್ದೇವೆ, ರಾಜ್ಯಸಭೆಗೆ ಹೋದರೆ ಒಂದು ರೀತಿ ಅದು ಸಮುದ್ರ ಇದ್ದಾಗ ರಾಜ್ಯಸಭಾದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಮತ್ತು ಅದರಲ್ಲೂ ಸಾಮಾಜಿಕ ನ್ಯಾಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ. ಅವರು ಒಪ್ಕೊಂಡು ರಾಜ್ಯಸಭೆಗೆ ಹೋದರೆ ಅತ್ಯಂತ ಉತ್ತಮವಾದಂಥ ಕೆಲಸ ರಾಷ್ಟ್ರ ಮಟ್ಟದ ಹೇಗೆ ರಾಜ್ಯ ಮಟ್ಟದಲ್ಲಿ ಮಾಡಿದ್ರು ಹಾಗೆ ರಾಷ್ಟ್ರ ಮಟ್ಟದಲ್ಲೂ ಸಹ ಅತ್ಯಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಹೈಕಮಾಂಡ್ ಅವರನ್ನು ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಅವರ ನಾಯಕತ್ವವನ್ನು, ಅವರ ವಿಚಾರಧಾರೆಯನ್ನು, ಅವರ ಬದ್ಧತೆಯನ್ನು ಬಳಸ್ಕೋಬೇಕು ಅನ್ನೋದನ್ನು ರಾಷ್ಟ್ರೀಯ ನಾಯಕತ್ವ ಬಳಸ್ಕೊಳ್ಳುತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ನೀವು ಡೆಲ್ಲಿಗೆ ಹೋಗ್ತಿದ್ದೀರಾ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.